ಅದು ಎಷ್ಟು ದೊಡ್ಡ ನಾವೆ ಅಂದರೆ ಪ್ರಿಯರೇ, ಸಣ್ಣ ಪುಟ್ಟ ನಾವೇ ಅಲ್ಲ, ಸಾವಿರಾರು ಲಕ್ಷಗಟ್ಟಲೆ ಇರುವಂಥ ಪ್ರಾಣಿಗಳನ್ನು ಜೊತೆಯಾಗಿ ನಾವೆಲ್ಲೇ ಸೇರಿಸ್ಬೇಕಾಗಿತ್ತು ಪ್ರಿಯರೇ ಆ ದಿನ. ಬಹಳ ಪ್ರಾಣಿ ಪಕ್ಷಿಗಳು ಜೊತೆಯಾಗಿ ಜೋಡಿಯಾಗಿ, ಅಂದರೆ ಒಂದು ಗಂಡು ಒಂದು ಹೆಣ್ಣು, ಯಾಕಂದರೆ ಸಂತಾನ ಅಭಿವೃದ್ಧಿ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು ಗಂಡು ಒಂದು ಹೆಣ್ಣನ್ನು ದೇವರೇನು ಮಾಡ್ತಾಯಿದ್ರೆ ನೋಹನ ಬಳಿ ಪ್ರಾಣಿಗಳನ್ನು ಕಳಿಸ್ತಾ ಇದ್ದಾರೆ ಪ್ರಿಯರೇ. ಆ ನೋಹನ ನಾವೇ ಒಳಗಡೆ ಜೊತೆಯಾಗಿ ಎಲ್ಲ ಪ್ರಾಣಿಗಳು ಸಕಲ ಜಾತಿಗಳಲ್ಲಿಯೂ ಎರಡೆರಡು ಬದುಕುವುದಕ್ಕಾಗಿ ನಿನ್ನ ಬಳಿಗೆ ಬರುವವು ಮತ್ತು ನಿನಗೂ ಅವುಗಳಿಗೂ ಪೋಷಣೆಯಾಗುವಂತೆ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಿನ್ನ ಬಳಿಯಲ್ಲಿ ಕೂಡಿಸಿಡಬೇಕು ಎಂದು ಹೇಳಿದನು. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ನನ್ನ ಬೇರೆ ಅಷ್ಟು ಪ್ರಾಣಿ ಪಕ್ಷಿಗಳಿಗೆ ನೋಹನು ಆಹಾರವನ್ನು ಸಿದ್ಧ ಮಾಡ್ತಾ ಇದ್ದಾನೆ ಬೇರೆ ಪ್ರಾಣಿಗಳಿಗೆ. ಮುಂದೆ ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. 7ನೇ ಅಧ್ಯಾಯ. ನಾವೆಯಲ್ಲಿ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಪಕ್ಷಿಗಳಲ್ಲಿಯೂ 7 ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು. 7 ದಿನಗಳಾದ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿಬಿಡುತ್ತೇನೆ.